ನಮಸ್ತೆ. ನಾನಿವತ್ತು ನಮ್ಮ ಮನೇಲಿ ನಾನು ಯಾವ ರೀತಿ 3ನೇ ಆಷಾಢದ ಲಕ್ಷ್ಮೀ ಪೂಜೆ ಮಾಡಿದೆ ಅನ್ನೋದನ್ನು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಡೀಟೇಲಾಗೆ ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೆಕ್ಸ್ಟು ಶುಕ್ರವಾರ ನೀವು ಇದೇ ರೀತಿ ಮಾಡಿರಿ. ಆಗಸ್ಟ್ 2ನೇ ತಾರೀಕಿಗಿದೆ. ಅವತ್ತು ನೀವೂ ಮಾಡಿರಿ. ನಾನು ಯಾವ ರೀತಿ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ ನೋಡಿ. ಗುರುವಾರ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು, ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು, ಪೂಜೆ ಸಾಮಾನು ಏನೇನು ಬೇಕು, ಹೂವು, ಹಣ್ಣು, ಉದ್ಬತ್ತಿ, ಕರ್ಪೂರ, ಏನೇನು ನಿಮಗೆ ಅವಶ್ಯಕತೆ ಇದೆ ಅದೆಲ್ಲ ತಂದ್ಕೊಂಡು, ಹಣ್ಣುಗಳು ತಂದ್ಕೊಂಡು, ಡ್ರೈ ಫ್ರೂಟು, ಹಾಲು, ಮೊಸರು, ಇನ್ನು ದೇವ್ರ ನೈವೇದ್ಯಕ್ಕೆ ಏನಾರು ಸಿಹಿ ಮಾಡೋಂಗಿದ್ರೆ ಎಲ್ಲ ಪ್ರಿಪ್ರೇಷನ್ ಹಿಂದಿನ ದಿನವೇ ಗುರುವಾರನೇ ಮಾಡ್ಕೊಂಡು, ದೇವ್ರ ಸಾಮಾನು ಕ್ಲೀನ್ ರೆಡಿ ಮಾಡಿ ಇಟ್ಕೊಂಡು, ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಗೆ ರೆಡಿ ಮಾಡ್ಕೋಬೇಕು. ನಾನು ಒಂದು 3 ಗಂಟೆಗೆಲ್ಲ ಎದ್ದಂತೀನಿ ಶುಕ್ರವಾರ. 3 ಗಂಟೆಗೆ ಎದ್ದು ಗುಡಿಸಿ ಒರೆಸಿ ಸ್ನಾನ ಮಾಡಿ ಹಿಂದಿನ ದಿನವೇ ಎಲ್ಲವ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಕ್ಕಿರ್ತೀನಿ ಅಷ್ಟೇ. ಬರೀ ದೇವ್ರ ಮನೆ ದೇವ್ರ ಫೋಟೋಗಳು ಕ್ಲೀನ್ ಮಾಡಿ ದೇವ್ರ ಸಾಮಾನು ಕ್ಲೀನ್ ಮಾಡಿರ್ತೀನಿ ಅಷ್ಟೇ. ನಾನು ನೆಕ್ಸ್ಟ್ ಡೇ ಶುಕ್ರವಾರನೇ ಎಲ್ಲ ಜೋಡಿಸೋದು, ಬಟ್ಟೆಲ್ಲ ಇಕ್ಕೋದು. ನಾನು ಹಿಂದಿನ ದಿನವೇ ಬಟ್ಟೆಲ್ಲ ಇಡಲ್ಲ ನಾನು. ಹಂಗಾಗಿ ನಾನು 3 ಗಂಟೆಗೆ ಎದ್ದು ನೋಡಿ ಈ ಥರ ಮತ್ತೆ ಫೋಟೋ ಎಲ್ಲ ಮಡಿ ನೀರಾಗಿ ಒರೆಸ್ಕೊಂಡು, ಅದಕ್ಕೆ ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ಫೋಟೋಗಳೆಲ್ಲವ. ಅದಾದಮೇಲೆ ಕಳ್ಸೋಕ್ಕೆಲ್ಲ ರೆಡಿ ಮಾಡಿ ಮಡಿ ನೀರು ತಗೋಬೇಕು. ತುಂಬದಾರಿ ನೀರು ಅಂತ ಇಟ್ಟಿರ್ತೀವಿ, ಒಂದು ಬಿಂದಿಗೆನ ಸಪ್ರೇಟ್ ಇಟ್ಕೋಬೇಕು ದೇವ್ರ ಪೂಜೆಗೆ ಅಂತಲೇ. ವಾರಕ್ಕೊಂದು ಸತಿ ಇಲ್ಲ ನಿಮಗೆ ಯಾವ ರೀತಿ ನೀರು ಮಡಿ ನೀರು ಬರುತ್ತೆ ಆದಾಗ ಒಂದೊಂದು ಬಿಂದಿಗೆ ಸಪ್ರೇಟು ದೇವ್ರ ಪೂಜೆಗೆ ಅಂತಲೇ ಎತ್ತಿ ಇಟ್ಕೊಂಡು, ಡೈಲಿ ಅದೇ ನೀರನ್ನ ಸ್ವಲ್ಪ ಬಗ್ಗಿಸ್ಕೆ ಬಂದು ದೇವ್ರ ಮನೆಯಲ್ಲಿರೋ ನೀರನ್ನೆಲ್ಲ ತುಳಸಿ ಗಿಡಕ್ಕೆ ಹಾಕಿ, ಪಂಚಪಾತ್ರೆ ಉದ್ಧರಣೆಗಿರೋ ನೀರು, ಆಮೇಲೆ ದೇವ್ರ ಮನೆಯಾಗೆ ಡೈಲಿ ನೀರು ಇಡಬೇಕು. ಒಂದು ಚಿಕ್ಕ ಬಟ್ಲೆ ಜರ್ಗಿನಾಗೆ ಆ ನೀರೆಲ್ಲ ಚೇಂಜ್ ಮಾಡಿ ಡೈಲಿ ನೀರು ಹಿಡ್ಕೊಂಡು ಮಡಿ ನೀರು ಇಟ್ಕೊಂಡು ನೋಡಿ. ಅವಾಗ ನಾನು ಮಸ್ಟಿಗೆ ಮನೆ ದೇವ್ರ ಕಳಸನೆಲ್ಲ ರೆಡಿ ಮಾಡಿದ್ದೀನಿ. ಮನೆ ದೇವ್ರ ಕಳಸಕ್ಕೆ 5 ಎಲೆ ಇಟ್ಟು ಗಂಗೆ ನೀರು ಹಾಕಿ ಚೆಂಬು ತುಂಬವ ನೀರೊಳಗೆ ಅರಿಶಿನ ಕುಂಕುಮ ಅಕ್ಷತೆ, ಒಂದು ಹೂವು, ಒಂದು ನಾಣ್ಯ, ಒಂದು ತಾವರೆ ಬೀಜ, ಒಂದು ಗೋಮತಿ ಚಕ್ರ, ಒಂದು ಕವಡೆ ಮಣಿ, ಒಂದು 5 ರೂಪಾಯಿಂದ ಒಂದು ಕಾಯಿನೂ ಇಲ್ಲ ಬೆಳ್ಳಿಕಾಯಿನಿದೆ ಬೆಳ್ಳಿಕಾಯಿನ ಹಾಕಿ ಕಳಸ ಎಲ್ಲ ರೆಡಿ ಮಾಡಿ 5 ಎಲೆ ಇಕ್ಕಿ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಕ್ಕಿ, ತೆಂಗಿನಕಾಯಿಗೆ ಜವಸ್ರು ಹಾಕಿ ಅರಿಶಿನ ಕುಂಕುಮದ ಅಲಂಕಾರ ಮಾಡಿ ಬಳೆ ಹಾಕಬೇಕು. ಅದಾದಮೇಲೆ ಹೂವಿಂದ ಅಲಂಕಾರ ಮಾಡಿ ಬಟ್ಟೆಲ್ಲ ಇಕ್ಕಿ ರೆಡಿ ಮಾಡಿದ್ಮೇಲೆ ವಿಗ್ರಹಗಳೆಲ್ಲವ ಅಭಿಷೇಕ ಮಾಡ್ಕೊಂಡು, ವಿಗ್ರಹಗಳಿಗೆಲ್ಲ ಹಾಲಿನಿಂದ ಅಭಿಷೇಕ ಮಾಡಿ, ಇಲ್ಲ ಪಂಚಾಮೃತನಾರು ಮಾಡ್ಬೋದು, ಇಲ್ಲ ಹಾಲಿಂದ ಮಾಡೋದು. ನಾನು ಹಾಲಿಂದಲೇ ಮಾತ್ರ ಮಾಡಿದೆ. ಹಾಲಿಂದ ಅಭಿಷೇಕ ಮಾಡಿ ಅವನ್ನೆಲ್ಲ ನೀಟಾಗಿ ಮತ್ತೆ ಮಡಿ ನೀರಾಗೆ ವಿಗ್ರಹಗಳನ್ನೆಲ್ಲ ತೊಳ್ಕೊಂಡು ಅವನ್ನೆಲ್ಲ ಜೋಡಿಸಿ ಅವಾಗ ಗಂಧ ಅರಿಶಿನ ಕುಂಕುಮ ಇಕ್ಕಿ ಅವನು ಹೂವಿಂದ ಅಲಂಕಾರ ಮಾಡಿ, ದೀಪಗಳಿಗೆ 2 ಜೋಡಿ ಬತ್ತಿ ಹಾಕಿ ದೀಪಗಳೆಲ್ಲ ರೆಡಿ ಮಾಡ್ಕೊಂಡು, 2 ಎಣ್ಣೆ ದೀಪ, 2 ತುಪ್ಪದ ದೀಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡು, ಅದೆಲ್ಲ ರೆಡಿ ಆದಮೇಲೆ ನಾನು ಆಷಾಢ ಲಕ್ಷ್ಮಿ ಕೂರಿಸಿದ್ದೀನಿ ನೋಡಿ. ಈ ಕಡೆಯ ದೇವ್ರ ಬಲಭಾಗದಲ್ಲಿ ಚಿಕ್ಕ ಕಳಸ ಇಟ್ಟಿದ್ದೀನಿ, ಅದೇ ಆಷಾಢ ಲಕ್ಷ್ಮಿ ನಮ್ಮದು ನೋಡಿ. ನಾನೆಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ನಾನು ಆಷಾಢ ಲಕ್ಷ್ಮಿ ಕೂರಿಸಿರೋದು. ನಾನು ಕೆಳಗಡೆಗೆ ಒಂದು ಚಿಕ್ಕದು ತಾಮ್ರ ಚೆಂಬು ತಗೊಂಡಿದ್ದೀನಿ. ಅದು ತುಂಬ ಅಕ್ಕಿ ತುಂಬಿ ಅದ್ರ ಮೇಲೆ 2 ವಿಳ್ಯದೆಲೆ ಇಕ್ಕಿ, ವಿಳ್ಯದೆಲೆ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಬರೆದು ಅರ್ಶಿಣದಿಂದವ ಅದ್ರ ಮೇಲೆ ನಾನು ವಿಗ್ರಹ ಇಟ್ಟಿದ್ದೀನಿ, ಲಕ್ಷ್ಮಿ ವಿಗ್ರಹ ಇಟ್ಟಿದ್ದೀನಿ. ವಿಗ್ರಹಕ್ಕೆ ಎಲ್ಲವ ಗಂಧ ಅರಿಶಿನ ಕುಂಕುಮ ಹಾಕಿ, ಗೆಜ್ಜೆ ವಸ್ತ್ರ ಹಾಕಿ, ಅರಿಶಿನ ಕೊಂಬು ಕಟ್ಟಿ, ಅರಿಶಿನ ಕೊಂಬನ್ನು ತಾಳಿ ಥರ ಹಾಕಿ, ಅದಾದಮೇಲೆ ನಾನು ಮಳ್ಳೆ ಹೂವಿಂದ ಅಲಂಕಾರ ಮಾಡಿದ್ದೀನಿ ನೋಡಿ. ಮಳ್ಳೆ ಹೂವು, ಕೆಂಪು ಕಣಗಲೆ ಹೂವು, ಕೆಂಪು ರೋಸು, ಅದರಿಂದ ಹೂವು ಅಲಂಕಾರ ಮಾಡಿ ಕಳಸ ಎಲ್ಲವ. ಅದಾದಮೇಲೆ ನೋಡಿ ನಾನು ಅಮ್ಮನವ್ರಿಗೆ ಇಷ್ಟ ಆಗಿರೋದು ಗೋಮತಿ ಚಕ್ರ, ಕವಡೆ ಮಣಿ, ತಾವರೆ ಬೀಜ, ಅರಿಶಿನ ಕೊಂಬು, ಕೆಂಪು ಗುಲ್ಗಂಜಿ ಎಲ್ಲವನ್ನೂ ಇಟ್ಟು ಆ ಅಮ್ಮಂಗೆ ಅಷ್ಟೋತ್ತರ ಮಾಡಿದ್ದೀನಿ. ನಾನಿವತ್ತು ಕುಂಕುಮಾರ್ಚನೆ ಮಾಡಿದ್ದೀನಿ. ನೀವು ಬೇಕು ಅಂದರೆ ಕುಂಕುಮಾರ್ಚನೆನ ಮಾಡ್ಬೋದು, ಇಲ್ಲ ಹೂವಿನ ದಳದಿಂದವ ಅರ್ಚನೆನಾರ ಮಾಡ್ಬೋದು. ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಇಲ್ಲಾಂದರೆ ಆ ಅಮ್ಮಂಗೆ ಇಷ್ಟವಾಗಿರೋದು ಗೋಮತಿ ಚಕ್ರ, ಕವಡೆ ಮಣಿ ಅವೆಲ್ಲ ಜಾಸ್ತಿ ಇದ್ದು ಅಂದರೆ ಅವರಿಂದಲೂ ಅರ್ಚನೆ ಮಾಡ್ಬೋದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡಿ. ಈ ಶುಕ್ರವಾರ ಮಾಡೋದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ನೀವು ಇದೇ ರೀತಿ ಮಾಡಿ. ಥ್ಯಾಂಕ್ ಯು.